ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ಸ್ವಾಗತ. ಈ ಪಾಡ್ಕಾಸ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ಮುಖ್ಯಮಂತ್ರಿಗೆ ಜಾಗ ಬಿಟ್ಕೊಟ್ಟು ಈಗ ಪಕ್ಕಕ್ಕೆ ಸರಿದಿದ್ದಾರೆ. ಇದು ಸರಿದಿರೋದು ಬಹಳ ಸರಳ ಏನಲ್ಲ ಮತ್ತು ಸುಲಭನೂ ಅಲ್ಲ, ಆದರೂ ಸರಿದಿದ್ದಾರೆ. ಸಾಮಾನ್ಯವಾಗಿ ಸರಿಯೋದು ಬಹಳ ಇಂಪಾರ್ಟೆಂಟ್. ನಾನೀಗೊಂದು ಸೆಂಟೆನ್ಸ್ ಓದ್ತಾ ಇದ್ದೆ. ಏನು ಅಂತಂದರೆ, ನೀವು ಸದಾ ಸರಿಯಾಗಿರಬೇಕು ಅನ್ನೋದಕ್ಕಿಂತ ಕೆಲವೊಂದು ಸಲ ಕರುಣೆಯಿಂದ ಇರಬೇಕಾಗತ್ತೆ ಅಂತ. ಬಿ ಕೈಂಡ್ ಟು ಅದರ್ಸ್. ಸೊ ಸರಿ ಅನ್ನೋದಕ್ಕಿಂತ ಈಗ ಕೈಂಡ್ ಆಗಿರಬೇಕು ಅನ್ನೋದ ಸಿದ್ದರಾಮಯ್ಯ ಆಯ್ಕೆ ಮಾಡ್ಕೊಂಡಿದ್ದಾರಾ, ಅಥವಾ ಇದು ಫಿಲಾಸಫಿ ಹೇಳೋಕ್ಕಷ್ಟೇನಾ, ಅಥವಾ ಇದ್ರ ಹಿಂದೆ ಬಹಳಷ್ಟು ನಿಗೂಢಗಳಿದ್ದಾವೆ. ಸೊ ಇಂಥ ಸ್ಥಿತಿಯನ್ನು ಅಧಿಕಾರ ಬಿಟ್ಕೊಡ್ಬೇಕಾದಂಥದ್ದು ಪ್ರೀ ಅಗ್ರಿಮೆಂಟ್ ಅಂತ ಹೇಳಿದ್ರು ಕೂಡ ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ, ಅಹಿಂದ ನಾಯಕನಿಗೆ ಸೊ ಇಂತಹ ಒಂದು ಮಹಾ ನಿರ್ಗಮನ, ಮತ್ತು ಇದನ್ನು ಇಡೀ ರಾಷ್ಟ್ರಮಟ್ಟದಲ್ಲಿ ಇದನ್ನು ಹಾಡಿ ಹೊಗಳುತ್ತಾ ಇದ್ದಾರೆ. ಈ ಹಾಡಿ ಹೊಗಳೋ ರೀತಿಗೆ ಸೊ ಇನ್ನು ಮುಂದೆ ಎಲ್ಲೆಲ್ಲಿ ಈ ಥರ ಸಮಸ್ಯೆ ಬರುತ್ತೋ ಇದೇ ಫಾರ್ಮುಲನ, ಕರ್ನಾಟಕ ಮಾಡೆಲ್ನ ಕಾಂಗ್ರೆಸ್ ಬಳಸುತ್ತೆ. ಹಾಗೆ ಬೇರೆಯವರು ಕೂಡ ಬಳಸೋದಕ್ಕೆ ಇದು ಒಂದು ಉದಾಹರಣೆ ಆಗುತ್ತೆ. ಸಿದ್ದರಾಮಯ್ಯ ಮಾಡೆಲ್ ಅಥವಾ ಕರ್ನಾಟಕ ಮಾಡೆಲ್ ಅಂದರೆ ನೀವು ಬಿಟ್ಕೊಡ್ಬೇಕು ಅಂತ, ಮತ್ತು ಅದನ್ನು ಗ್ರೇಸ್ಫುಲ್ಲಾಗಿ ಬಿಟ್ಕೊಟ್ಟೆ ಅಂತ ಹೇಳಿ ಸಿದ್ದರಾಮಯ್ಯ ತೋರಿಸ್ತಾ ಇದ್ದಾರೆ. ಅಫ್ಕೋರ್ಸ್ ನಮಗೆ ಅದು ನಿಜವಾಗಿ ಅವ್ರು ಬಿಟ್ಕೊಟ್ಟಿದ್ರು ಅಥವಾ ತೋರಿಸ್ತಾ ಇದ್ದಾರೆ ಅಂತ ಅನಿಸಿದ್ರು, ನಟನೆ ಅಂತ ಅನಿಸಿದ್ರು, ನಮಗೆ ನಟನೆ ಅಂತ ನಮ್ಗೆ ಅನ್ನಿಸ್ತಾ ಇದೆ, ಪತ್ರಕರ್ತರಿಗೆ ಅನ್ಸುತ್ತೆ, ಉಳಿದವ್ರಿಗೆ ಅದು ನಿಜವಾಗ್ಲೂ ಬಿಟ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಸೊ ಈ ಪತ್ರ ಬಹಳ ಇಂಪಾರ್ಟೆಂಟ್. ಈ ಪತ್ರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋಕ್ಕಾಗದಿರೋದನ್ನ ಇವರು ಪತ್ರ ಬರೆದಿದ್ದಾರೆ. ಈ ಪತ್ರ ಅವರೇ ಬರೆದ್ರಾ ಅಥವಾ ಯಾರ ಬರ್ಕೊಟ್ರಾ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರೆದಿದ್ದಾರೆ. ಸೊ ಇದರಲ್ಲಿ ಅವರ ನಡೆ, ಅವ್ರು ಏನು ಮಾಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಏನು ಗತಿ ಕಾದಿದೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿದೆ. ಸೊ ಇದನ್ನು ಯಾವ ಚಾನಲ್, ಯಾವ ಪತ್ರಕರ್ತ, ಯಾವ ಪತ್ರಿಕೋದ್ಯಮ ಕೂಡ ಹೇಳಿಲ್ಲ. ಅದು ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅವ್ರು ಒಂದು ಪತ್ರ ಬರೀತಾರೆ ನೋಡಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಸಂಗಾತಿ ಡಿ ಕೆ ಶಿವಕುಮಾರ್ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳು. ಸಂಗಾತಿಯವರು, ಕಾಮ್ರೇಡ್. ಪ್ರಿಯ ಶಿವಕುಮಾರ್, ನಿಮ್ಮಲ್ಲಿರೋ ಅದಮ್ಯವಾದ ಕ್ರಿಯಾಶೀಲತೆ, ಸಂಘಟನಾ ಚಾತುರ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲಿನ ಸಂಶಯಾತೀತ ನಿಷ್ಠೆಯನ್ನು ನಾನು ಒಬ್ಬ ಸಹೋದ್ಯೋಗಿಯಾಗಿ ಗಮನಿಸಿದ್ದೇನೆ, ಸಮೀಪದಿಂದ ಗಮನಿಸಿದ್ದೇನೆ. ಇವೆಲ್ಲದರ ಸದುಪಯೋಗ ರಾಜ್ಯದ ಜನತೆಗೆ ಆಗಲಿ ಅಂಥೇಳಿ ಹೃತ್ಪೂರ್ವಕವಾಗಿ ಹಾರೈಸುವೆ. ನೀವೇನು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿದ್ದೀರಲ್ಲ ನಿಷ್ಠೆನಾ, ಆ ನಿಷ್ಠೆನ ನೀವು ರಾಜ್ಯದ ಜನತೆ ಮೇಲೆ ಇಡಬೇಕು, ರಾಜ್ಯದ ಜನತೆಗೆ ತೋರಿಸ್ಬೇಕು. ಪಾಠ ನಂಬರ್ 1 ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿರಿಯ ಸಿದ್ದರಾಮಯ್ಯ ಕೊಡ್ತಾ ಇರ್ತಕ್ಕಂಥ ಮೊದಲನೆಯ ಪಾಠ. ನಿಷ್ಠೆ ಪಕ್ಷಕ್ಕೆ ಇದೆ, ಓಕೆ ಗುಡ್, ಅದೇ ನಿಷ್ಠೆ ಜನರ ಮೇಲೆ ಇರಬೇಕು. ಇಂದು ಕರ್ನಾಟಕದ ತಲಾವಾರು ಆದಾಯದಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ನಾವು. ಅಷ್ಟೇ ಅಲ್ಲ, ಸಂಪತ್ತು, ಅಧಿಕಾರ ಮತ್ತು ಅವಕಾಶಗಳ ಸಮಾನ ಹಂಚಿಕೆಯಲ್ಲಿಯೂ ದೇಶಕ್ಕೆ ಮಾದರಿ. ನಾವು ಪ್ರಾರಂಭಿಸಿರುವ ಪ್ರತಿ ಯೋಜನೆಯನ್ನು ಉಳಿದ ಸರ್ಕಾರಗಳು, ರಾಜ್ಯಗಳು ಮಾದರಿಯಾಗಿ ಸ್ವೀಕರಿಸಿವೆ, ಅನುಷ್ಠಾನಕ್ಕೆ ತರುತ್ತಾ ಇದ್ದಾವೆ. ಇದು ನಮಗೆಲ್ಲರಿಗೆ ಹೆಮ್ಮೆಯ ಸಂಗತಿ. ಇದು ಕಾಮನ್. ಇದು ಸೊ ಅಂದರೆ ಯಾವುದನ್ನು ನಿಲ್ಲಿಸೋಂಗಿಲ್ಲ. ಪಾಠ ನಂಬರ್ 2, ಯಾವುದನ್ನು ನಿಲ್ಲಿಸೋ ಹಾಗಿಲ್ಲ. ಡೈನಾಮಿಕ್, ಡ್ಯಾಶಿಂಗ್ ಅಂತ ಹೇಳಿ ಏನನ್ನು ನಿಲ್ಲಿಸೋ ಹಾಗಿಲ್ಲ. ಇದನ್ನ ಪಾಠ ಅಂತ ಹೇಳ್ಬೋದು, ಎಚ್ಚರಿಕೆ ಅಂತ ಹೇಳ್ಬೇಕಾದ್ರೆ ಹೇಳ್ಬೋದು. ಎಚ್ಚರಿಕೆ 1, ಎಚ್ಚರಿಕೆ 2. ಒಟ್ಟು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಕನ್ನಡಿಗರ ಸೇವೆಯನ್ನು ಮಾಡಲು ಒದಗಿ ಬಂದಿದ್ದ ಅವಕಾಶವನ್ನು ಬಳಸಿಕೊಂಡು ಕರ್ನಾಟಕವನ್ನು ಸಮೃದ್ಧ, ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ರಾಜ್ಯವನ್ನಾಗಿ ಅಭಿವೃದ್ಧಿಪಡಿಸಿದ ಹೆಮ್ಮೆ ನನ್ನದಾಗಿದೆ. ಈ ಅಭಿವೃದ್ಧಿಯ ಬಂಡಿಯನ್ನು ಮುಂದಕ್ಕೆ ಎಳೆದೊಯ್ಯುವ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಟ್ರಾನ್ಸ್ಫರ್ ಮಾಡಿದೀನಿ, ನಿಮ್ಮ ಹಣೆ ಬರ.
ಅದಕ್ಕೆ ಬೇಕಾಗಿರುವ ಬದ್ಧತೆ, ಸಾಮರ್ಥ್ಯ ಮತ್ತು ಮುನ್ನೋಟ ನಿಮ್ಮಲ್ಲಿದೆ ಎನ್ನುವ ನಂಬಿಕೆ ನನ್ನದು. ಕೆಪಾಸಿಟಿ, ಕ್ಯಾಲಿಬರ್, ವಿಷನ್, ಬ್ಲೂ ಪ್ರಿಂಟ್ ಇವೆಲ್ಲವೂ ನಿಮ್ಮಲ್ಲಿದೆ ಅಂತ ಅನ್ಕೋತೀರಿ. ಎಚ್ಚರಿಕೆ ನಂಬರ್ 3 ಅಂದ್ರೆ ಬಹಳ ಸರ್ಕಸ್ ಇದು ಈ ಸರ್ಕಾರ ನಡೆಸೋದು. ಯಾಕೆಂದ್ರೆ ಇರ್ತಕ್ಕಂಥ ಆದಾಯ ಮತ್ತು ಗ್ಯಾರಂಟಿ ಯೋಜನೆಗಳ ನಿರ್ವಹಣೆ, ಸಂಬಳ, ಸಾರಿಗೆ ಇವೆಲ್ಲ ಕೂಡ ಬಹಳ ಮುಖ್ಯ. ಅದ್ರ ಮಧ್ಯದಲ್ಲಿ ಇವರ ಡಿ ಕೆ ಶಿವಕುಮಾರ್ ಅವರ ಇದು ಏನೋ ಮಾಲ್ ಸಂಸ್ಕೃತಿ, ಮಾಲ್ ಭವ್ಯ ಅರಮನೆ ಸಂಸ್ಕೃತಿ. ಇವರು ಡಿ ಕೆ ಶಿವಕುಮಾರ್ ಹಳ್ಳಿಗರಾದ್ರು, ಹಳ್ಳಿಯಿಂದ ಬಂದ್ರು, ರೈತರ ಮಗನಾದ್ರು, ಇವ್ರು ಮಾತ್ರ ಯಾವುದೇ ಇದಕ್ಕೇನು ಕಮ್ಮಿ ಇಲ್ಲ ಇವರು. ಸೊ ಹಂಗಾಗಿ ಆ ಬದ್ಧತೆ ಏನು ಅಂತೇಳಿ ಕೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಸ್ವಲ್ಪ ಹಿನ್ನಡೆಯಾಗಿದೆ. ಎಚ್ಚರಿಕೆ ನಂಬರ್ 4, ಹಿನ್ನಡೆಯಾಗಿದೆ. ನಾವು ಚುನಾವಣೆಯಲ್ಲಿ ಸೋಲ್ಬಹುದು, ಗೆಲ್ಲಬಹುದು, ಆದರೆ ಸೈದ್ಧಾಂತಿಕವಾಗಿ ಇದು ಇದೇ ಇಡೀ ಸಿದ್ದರಾಮಯ್ಯನವರ ಪತ್ರದ ಇಡೀ ಸಾರಾಂಶ. ಏನೋ ಮಾಸ್ಟರ್ ಸ್ಟ್ರೋಕ್ ಅಥವಾ ಹೈಲೈಟ್ ಅಥವಾ ಟಾರ್ಗೆಟ್ ಆಫ್ ದಿ ಲೆಟರ್. ಸೈದ್ಧಾಂತಿಕವಾಗಿ ಎಂದೂ ಸೋಲಬಾರದು. ಒಂದು ರಾಜಕೀಯ ಪಕ್ಷ ಸೈದ್ಧಾಂತಿಕವಾಗಿ ಸೋತ್ರೆ ಆ ಪಕ್ಷ ಚುನಾವಣೆಯನ್ನು ಗೆಲ್ಲಲಾಗದೆ ನಾಶವಾಗುತ್ತದೆ ಎಂದು ನಂಬಿದವನು ನಾನು. ಇದೇ ಈ ಪತ್ರದ ಇಡೀ ಸಿದ್ದರಾಮಯ್ಯನವರ ಇಡೀ ಅವರು ಅಧಿಕಾರ ಬಿಟ್ಕೊಟ್ಟಿರೋದಕ್ಕೆ ಅವರು ಕೊಡತಕ್ಕಂಥ ಉತ್ತರ ಇದು. ಯಾವ ಸಂವಿಧಾನ ಪುಸ್ತಕವನ್ನು ಕೈಲಿಡ್ಕೊಂಡು ರಾಹುಲ್ ಗಾಂಧಿ ಸುತ್ತುತ್ತರೋ, ಇಡೀ ದೇಶಾದ್ಯಂತ ಯಾವ ಭಾಗದ ಎಲ್ಲ ಕಡೆ ಅಹಿಂದ, ಸಮ ಸಮಾಜ, ಯಾರಿಗೆ ಏನು ಉತ್ನ ಏನ ಹಿಂದಿ ಹೇಳಕ್ ಬರಲ್ಲ, ಯಾರ ಜಾತಿ ಸಂಖ್ಯೆ ಇದೋ ಅವ್ರಿಗೆ ಅಧಿಕಾರ ಅಂತ ಹೇಳ್ತಾ ಹೋಗ್ತಾರೋ, ಇದು ಸಿದ್ಧಾಂತ, ಇದು ಸೈದ್ಧಾಂತಿಕ ನೆಲೆಗಟ್ಟು. ಇದು ನಾನು ಕೂಡ ನಂಬ್ತೀನಿ. ಅಂದ್ರೆ ವೈಯಕ್ತಿಕವಾಗಿ ಆಸ್ ಎ ಜರ್ನಲಿಸ್ಟ್, ಆಸ್ ಎ ಸಿಟಿಸನ್, ಆಸ್ ಎ ಪರ್ಸನ್, I also agree with Siddaramaiah. Every citizen, every journalist, every politician has to be idealistic. Ideology. ಆ ಐಡಿಯಾಲಜಿ ಇಲ್ಲ ಅಂತಂದ್ರೆ ಸೊ ಅವ್ರಿಗೆ ಯಾವ ಅಸ್ತಿತ್ವ ಇರಲ್ಲ. ಸಿದ್ದರಾಮಯ್ಯನವ್ರಿಗಿತ್ತ? ಎಸ್, ಅಫ್ಕೋರ್ಸ್ ಇತ್ತು. ಇದ್ದಿದ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು, ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಬಟ್ ಇವ್ರಿಗೇನಿದೆ, ನಿಮ್ಗೇನಿದೆ ಅಂತ ಇರೋದು ಬಹಳ ಅತ್ಯಂತ ಕಾರವಾದ, ಅತ್ಯಂತ ತೀಕ್ಷ್ಣವಾದ ಕತ್ತಿ ಮೊನೆಯಿಂದ ಡಿ ಕೆ ಶಿವಕುಮಾರ್ಗೆ ಚುಚ್ಚಿದ್ದಾರೆ. ಇನ್ನೊಂದ್ಸಲ ಹೇಳ್ತೀನಿ, ಇದು ಇಡೀ ಪತ್ರದ ನಾನು ಈ ಪಾಡ್ಕಾಸ್ಟ್ ಮಾಡೋದಕ್ಕೆ ಕಾರಣವಾದಂತಹ ಸಾಲುಗಳಿವು. ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಸ್ಪೆಷಲಿ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಹೇಳ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಸ್ವಲ್ಪ ಹಿನ್ನಡೆಯಾಗಿದೆ. ನಾವು ಚುನಾವಣೆಯಲ್ಲಿ ಸೋಲಬಹುದು, ಗೆಲ್ಲಬಹುದು, ಆದರೆ ಸೈದ್ಧಾಂತಿಕವಾಗಿ ಎಂದೂ ಸೋಲಬಾರದು. ಒಂದು ರಾಜಕೀಯ ಪಕ್ಷ ಸೈದ್ಧಾಂತಿಕವಾಗಿ ಸೋತ್ರೆ ಆ ಪಕ್ಷ ಚುನಾವಣೆಯನ್ನು ಗೆಲ್ಲಲಾಗದೆ ನಾಶವಾಗುತ್ತದೆ ಎಂದು ನಂಬಿದವ ನಾನು. ಅಂದ್ರೆ ಈಗ ಇಡೀ ಕಾಂಗ್ರೆಸ್ ಪಕ್ಷ ಟ್ರಾನ್ಸ್ಫಾರ್ಮೇಶನ್, ನೀವು ಇದನ್ನ ಕೇವಲ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರ ಅಧಿಕಾರ ಟ್ರಾನ್ಸ್ಫಾರ್ಮೇಶನ್ ಅಂತ ಅನ್ಕೋಬಿಡಿ. ಇದು ಕಾಂಗ್ರೆಸ್ನ ಟ್ರಾನ್ಸ್ಫಾರ್ಮೇಶನ್, ಬಿಜೆಪಿಯ ಟ್ರಾನ್ಸ್ಫಾರ್ಮೇಶನ್. ಈಗ ನಡೀತಾ ಇರ್ತಕ್ಕಂಥದ್ದು ಜಾತಿ ರಾಜಕಾರಣ ಅಥವಾ ಧರ್ಮ ರಾಜಕಾರಣ, ಯಾವ ರಾಜಕಾರಣ ಅಲ್ಲ ಈಗ ನಡೀತಾ ಇರ್ತಕ್ಕಂಥದ್ದು. ಓನ್ಲಿ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್. ಇದನ್ನೇ ಭಗತ್ ಸಿಂಗ್ ಹೇಳೋದು. ಯಾವಾಗ ನಮ್ಮ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಬರುತ್ತೆ ಅಂದ್ರೆ ನಮಗೆ ಆರ್ಥಿಕ ಸಮಾನತೆ ಬಂದಾಗ. ಸೊ ಈ ಆರ್ಥಿಕ ಸಮಾನತೆ ತರುವಂತ ಸೈದ್ಧಾಂತಿಕ ನೆಲೆಗಟ್ಟು ಆ ಸರ್ಕಾರಕ್ಕೆ ಇರಬೇಕು. ಆದ್ರೆ ಡಿ ಕೆ ಶಿವಕುಮಾರ್ಗೆ ಆ ಸೈದ್ಧಾಂತಿಕ ನೆಲೆಗಟ್ಟು ಇದೆಯಾ ಅಂತಂದ್ರೆ ನಾನು ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ ನೋಡಿ. ಸೊ ಅವ್ರು ಎಷ್ಟು ಮಟ್ಟಿಗೆ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ನಾಶ ಮಾಡಿದ್ರು, ಶಾಲೆಗಳನ್ನ ಮುಚ್ಚಿಸ್ತಾ ಇದ್ದಾರೆ ಮತ್ತು ಶಿಕ್ಷಣವನ್ನ ಇಲ್ಲವಾಗಿಸಿ ಮುಂದಿನ ಭವಿಷ್ಯವನ್ನ ಗುಲಾಮರನ್ನಾಗಿ ಮಾಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಅವರ ಸಿದ್ಧಾಂತ. ಸೊ ಹೇಗೆ ಒಂದು ಪಕ್ಷ ನಾಶ ಆಗುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ಧಾಂತ ಬಿಡಬಾರದು. ಬಿಟ್ಟಿದ್ದೀರಾ? ಯಾರು ಬಿಟ್ಟಿದ್ದಾರೆ? ಕಾಂಗ್ರೆಸ್ ಬಿಟ್ಟಿದೆ.
ರಾಹುಲ್ ಗಾಂಧಿ ಬಿಟ್ಟಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ಗಂತೂ ಇಲ್ವೇ ಇಲ್ಲ, ಸಿದ್ಧಾಂತ ಇಲ್ವೇ ಇಲ್ಲ. ಅವ್ರದ್ದು ಒಂದೇ ಸಿದ್ಧಾಂತ, ಹಣ 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 ಹಣ, ಅದೊಂದೇ ಸಿದ್ಧಾಂತ. ರಾಜ್ಯದ ಅಭಿವೃದ್ಧಿಯ ಜೊತೆಯಲ್ಲಿ ನಮ್ಮೆಲ್ಲರ ಮಾತೃ ಸ್ವರೂಪಿಯಾಗಿರುವ ಕಾಂಗ್ರೆಸ್ ಪಕ್ಷದ ಗತವೈಭವವನ್ನು ಮರಳಿ ಸ್ಥಾಪಿಸುವ ಹೊಣೆಗಾರಿಕೆ ಕೂಡ ನಮ್ಮೆಲ್ಲರ ಮೇಲಿದೆ. ಕಾಂಗ್ರೆಸ್ ಪಕ್ಷ ಇಂತಹ ಸವಾಲಿನ ಅನೇಕ ಅಗ್ನಿದಿವ್ಯಗಳನ್ನ ಯಶಸ್ವಿಯಾಗಿ ದಾಟಿ ಬಂದಿದೆ. ಇತಿಹಾಸ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ. ನಿಮ್ಮ ನಾಯಕತ್ವ ಬಲ ಪ್ರಯತ್ನವನ್ನು ಸಫಲಗೊಳಿಸಲಿ. ಅಗ್ನಿದಿವ್ಯಗಳನ್ನು ದಾಟಿ ಬಂದಿದೆ. ಸೊ ಈ ಅಗ್ನಿದಿವ್ಯಗಳನ್ನು ದಾಟಬೇಕು ಅಂತಂದ್ರೆ ಸಿದ್ದರಾಮಯ್ಯವರು ಹೇಳ್ತಾ ಇರ್ತಕ್ಕಂಥ ಒಂದೇ ಒಂದು ಎಚ್ಚರಿಕೆ ಅಂದ್ರೆ 5ನೆಯ ಎಚ್ಚರಿಕೆ ಏನು ಅಂತಂದ್ರೆ, ನೀವು ಸತ್ಯವಂತರಾಗಿರ್ಬೇಕು, ನಿಮ್ಗೊಂದು ತತ್ವ ಇರಬೇಕು, ನಿಮ್ಗೆ ಆದರ್ಶ ಇರಬೇಕು, ನಿಮ್ಗೊಂದು ಸಿದ್ಧಾಂತ ಇರಬೇಕು ಅಂತ ಹೇಳಿ. ಸೊ ಅದು ನಿಮ್ಗಿದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮ್ಗಿಲ್ಲ ಅಂತಲೇ ಅದು ಹೇಳ್ತಾ ಇರೋದು, ಇಂಡೈರೆಕ್ಟ್ ಆಗೋದು, ನಥಿಂಗ್ ಬಟ್. ಸೊ ಕಾಂಗ್ರೆಸ್ ಪಕ್ಷ ಹಿರಿಯರು ತ್ಯಾಗ ಬಲಿದಾನಗಳ ಮೂಲಕ ಕಟ್ಟಿದ ಸೌಹಾರ್ದ ಭಾರತವನ್ನ ಜಾತಿಯ ಧರ್ಮಗಳ ಹೆಸರಲ್ಲಿ ಒಡೆದು ಹಾಕಲಾಗ್ತಾ ಇದೆ. ಸಂವಿಧಾನವನ್ನೇ ಪ್ರಶ್ನಿಸಲಾಗ್ತಾ ಇದೆ. ಎಲ್ಲಿದೆ ಸಂವಿಧಾನ? ಸಂವಿಧಾನ ಇಲ್ಲ ನಮ್ಮ ಭಾರತದಲ್ಲಿ. ಸಂವಿಧಾನವನ್ನೇ ಪ್ರಶ್ನಿಸಲಾಗ್ತಾ ಇದೆ. ಪ್ರಭುತ್ವವನ್ನು ಪ್ರಶ್ನಿಸುವವರ ದಮನ ಮಾಡಲಾಗ್ತದೆ. ಗಾಂಧಿಯವರನ್ನ ಕೊಂದವರು ಇಂದು ಗೋಡ್ಸೆಯನ್ನ ಮೆರೆಸಲು ಹೊರಟಿದ್ದಾರೆ. ಗಾಂಧಿಯವರನ್ನ ಕೊಂದವರು ಇಂದು ಗೋಡ್ಸೆಯನ್ನ ಮೆರೆಸಲು ಹೊರಟಿದ್ದಾರೆ. ಯಾವ ಗಾಂಧಿಯನ್ನ ಕೊಂದಂತಹ ಆರ್ ಎಸ್ ಎಸ್ ಗೀತೆಯನ್ನ ಸದನದಲ್ಲಿ ಹಾಡಿದವರು ಇದುವರೆಗೂ ಯಾರು ಬಿಜೆಪಿಯವರಿಗೆ ಹಾಡೋದಕ್ಕೆ ಎದೆಗಾರಿಕೆ ಇರಲಿಲ್ಲ. ಅಂತಹ ಗೀತೆಯನ್ನು ಹಾಡಿದವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಇದು ನಮ್ಮ ಕಾಂಗ್ರೆಸ್ನ ಸೈದ್ಧಾಂತಿಕ ನೆಲೆಗಟ್ಟು. ಅದನ್ನೇ ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸಂವಿಧಾನದ ಆಶಯಗಳಾದ ಸಮಾನತೆ, ಸೌಹಾರ್ದತೆ, ಸಾಮಾಜಿಕ ನ್ಯಾಯ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ತನ್ನ ಸಿದ್ಧಾಂತವಾಗಿ ಸ್ವೀಕರಿಸಿರುವ ಕಾಂಗ್ರೆಸ್ ಪಕ್ಷವನ್ನು ಸೈದ್ಧಾಂತಿಕವಾಗಿ ತಳಮಟ್ಟದಿಂದಲೇ ಗಟ್ಟಿಗೊಳಿಸಲು ಮುಂದಾಗುವುದೇ ದೇಶವನ್ನು ಉಳಿಸಲು ನಮಗೆ ಇರುವ ಏಕೈಕ ಮತ್ತು ಸರಿಯಾದ ದಾರಿ. ನೋಡಿ, ಈ ಇಷ್ಟು ಯಾವುದು ಸಮಾನತೆ, ಸೌಹಾರ್ದತೆ, ಸಾಮಾಜಿಕ ನ್ಯಾಯ ಮತ್ತು ಜಾತ್ಯತೀತತೆ. ಸೊ ಇಷ್ಟು ಮೌಲ್ಯಗಳನ್ನ ಈಗಿನ ರಾಜಕಾರಣದಲ್ಲಿ ಕೈ ಬಿಡಲಾಗಿದೆ. ಕಾಂಗ್ರೆಸ್ ಕೂಡ ಕೈ ಬಿಟ್ಟಿದೆ. ಅದರ ಸೂಚನೆಯೇ ಸಿದ್ದರಾಮಯ್ಯನವ್ರನ್ನ ವಿನಾಕಾರಣ ಅಂತ ಹೇಳ್ತಿರೋ ಅಥವಾ ಮುಲಾಜಿಲ್ದೆ ಹೆಸ್ತಿದ್ದು. ನಥಿಂಗ್ ಬಟ್ ಏನೋ ಅದು ಬೇರೆ ಏನಿಲ್ಲ. ಇನ್ನು ತಳಮಟ್ಟದಿಂದ ನಮಗೆ ಇರುವ ಏಕೈಕ ದಾರಿ ದೇಶದ ಏಕತೆ ಸಮಗ್ರತೆಯನ್ನು ಉಳಿಸೋದಕ್ಕೆ, ಸಂವಿಧಾನದ ಗೌರವವನ್ನು ಕಾಪಾಡೋದಕ್ಕೆ 2ನೆಯ ಸ್ವಾತಂತ್ರ್ಯ ಹೋರಾಟ. ಇದನ್ನ ನಾನು ಜಾಸ್ತಿ ಬಳಸ್ತೀನಿ. ಸಿದ್ದರಾಮಯ್ಯನವರು ನನ್ನ ಆತ್ಮೀಯರು, ನನ್ನ ಪೋಸ್ಟ್ ನೋಡ್ತಾ ಇರ್ತಾರೆ, ಸೊ ನನ್ನ ವಿಡಿಯೋ ಕೂಡ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ಸೊ 2ನೆಯ ಸ್ವಾತಂತ್ರ್ಯಕ್ಕೆ ಕರೆ ಕೊಟ್ಟಿದ್ದೀರಾ. ಸೊ ನಾನು ನಿಮ್ಮ ಜೊತೆ ಇರ್ತೀನಿ. ಬನ್ನಿ 2ನೇ ಸ್ವಾತಂತ್ರ್ಯವನ್ನ ನಡೆಸೋಣ. ಈ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಹೋರಾಟದಲ್ಲಿ ಇಡೀ ಶಾಸಕಾಂಗ ಪಕ್ಷ ಮಾತ್ರವಲ್ಲ, ರಾಜ್ಯದ 7 ಕೋಟಿ ಜನ ನಿಮ್ಮ ಜೊತೆಲಿದ್ದೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸಿದ್ದರಾಮಯ್ಯನವರು ನಮ್ಮ ವರ್ಡ್, ನಮ್ಮ ಕಾನ್ಸೆಪ್ಟ್ ಗಾಂಧಿ, 2ನೇ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲವನ್ನು ತೆಗೆದುಕೊಂಡಿದ್ದಾರೆ. ಬಹಳ ಐ ಆಮ್ ವೆರಿ ಹ್ಯಾಪಿ. ಕೊನೆಗೂ ಸಿದ್ದರಾಮಯ್ಯನವರ ಅವ್ರ ತಪ್ಪೇನು ಅಂತ ಅರಿವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅರಿವು ಮಾಡಿಸಕ್ಕಂಥ ಚಾಟಿಯೇಟ್ ಬೀಸಿದೆ. ಸೊ ಮುಂದಿನ ಸಾರಥಿಗೆ ಕೂಡ ಚಾಟಿಯೇಟ್ ಬೀಸಿದ್ದಾರೆ. ನಿತ್ಯ ಚಾಟಿಯೇಟ್ ಬರುತ್ತೆ. ಸೊ ಸಮಾನತೆ, ಆರ್ಥಿಕ ಸಮಾನತೆ, ಸೌಹಾರ್ದತೆ, ಸಾಮಾಜಿಕ ನ್ಯಾಯ ಮತ್ತು ಜಾತ್ಯತೀತ ಇಷ್ಟನ್ನು ಕೂಡ ಸ್ಥಾಪನೆ ಮಾಡೋವರೆಗೂ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ. ಸೊ ಇದು ನಿಮಗೆ ಮುಖ್ಯಮಂತ್ರಿ ಗಾದಿ ಏರ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಇವತ್ತಿನಿಂದ ಆರಂಭ.